ಸಿಲಿಕಾನ್ ಸಿಟಿಗೆ ಬಾಲಿವುಡ್ ಬೆಡಗಿ ಪಡ್ಡೆ ಹುಡುಗರ ನಿದ್ದೆ ಕದ್ದ ಹಾಟ್ ಹೀರೋಯಿನ್ ಬಂದಿದ್ರು. ಮಾಜಿ ನೀಲಿ ತಾರೆಯನ್ನ ಅರೆ ಕ್ಷಣವಾದ್ರೂ ನೋಡಬೇಕೆಂದು ಜಾತಕ ಪಕ್ಷಿಯಂತೆ ರಸ್ತೆಯಲ್ಲಿ ಫ್ಯಾನ್ಸ್ ಕಾದು ಕುಳಿತಿದ್ರು. ಹೌದು, ಇಂದು ಬಾಲಿವುಡ್ ಬೆಡಗಿ ಸನ್ನಿ ಲಿಯೋನ್ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ. ಇವರನ್ನ ನೋಡಲೆಂದೇ ಅಭಿಮಾನಿಗಳು ಕುತೂಹಲದಿಂದ ಬಂದಿದ್ರು. ಹಾಗಿದ್ರೆ ನೀಲಿ ಚಿತ್ರದ ಮಾಜಿ ತಾರೆ ಸಿನಿಮಾ ನಟಿ ಬೆಂಗಳೂರಿಗೆ ಯಾಕೆ ಬಂದ್ರು, ಏನಂದ್ರು ಗೊತ್ತಾ? ಹಾಗಿದ್ರೆ ಈ ಒಂದು ವಿಡಿಯೋನ ನೀವು ನೋಡಲೇಬೇಕು. ಇದೀಗ ಸಿಲಿಕಾನ್ ಸಿಟಿಗೆ ಸೇಸಮ್ಮ ಎಂಟ್ರಿ ಕೊಟ್ಟು ತನ್ನ ಅಭಿಮಾನಿಗಳ ಮುಖದಲ್ಲಿ ನಗು ತರಿಸಿದ್ದಾರೆ. ಸನ್ನಿ ಲಿಯೋನ್ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಆದರೆ ಬಂದಿದ್ದು ಒಂದೆರಡು ನಿಮಿಷವೂ ಕೂಡ ಇರಲಿಲ್ಲ. ಹೇಗೆ ಬಂದ್ರು ಹಾಗೆ ಹೋಗಿದ್ದಾರೆ. ಆದರೂ ಬರೋ ಹೋಗೋದನ್ನ ನೋಡಲು ಅಭಿಮಾನಿಗಳು ರಸ್ತೆ ತುಂಬೆಲ್ಲ ನಿಂತಿದ್ದರಂತೆ ಫ್ಯಾನ್ಸ್. ಬಾಲಿವುಡ್ ಬೇಬಿ ಡಾಲ್ ಸನ್ನಿ ಲಿಯೋನ್ ಬೆಂಗಳೂರಿಗೆ ಇಂದು ಬಂದಿದ್ರು. HRBR ಲೇಔಟ್ನಲ್ಲಿ ಹೊಸದಾಗಿ ಆರಂಭವಾಗ್ತಿರೋ ನ್ಯಾಚುರಲ್ಸ್ ಬ್ಯೂಟಿ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಮಳಿಗೆಗೆ ಪತಿ ಜೊತೆ ಬಂದ ಮಾದಕ ತಾರೆ ಸನ್ನಿ ಟೇಪ್ ಕಟ್ ಮಾಡಿ ಶಾಪ್ ಉದ್ಘಾಟಿಸಿದ್ರು. ಇಲ್ಲಿದ್ದ ವಿಧವಾದ ಬ್ಯೂಟಿ ಪ್ರಾಡಕ್ಟ್ ಕಂಡು ಸನ್ನಿ ಲಿಯೋನ್ ಫುಲ್ ಖುಷಿಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಐ ಲವ್ ಬೆಂಗಳೂರು ಎಂದು ಹೇಳಿದ್ರು. ಇದೇ ವೇಳೆ ಕನ್ನಡದಲ್ಲೇ ಮಾತನಾಡಿದ್ದಾರೆ. ಕನ್ನಡ ಕಲಿತೀನಿ ಅಂತ ಹೇಳ್ತಾಳೆ. ಕನ್ನಡದಲ್ಲಿ ನನಗೆ ಸ್ವಲ್ಪ ಕನ್ನಡ ಬರುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಸೇಸಮ್ಮಳನ ಆಗಮವಾಗ್ತಿದ್ದಂತೆ ಫ್ಯಾನ್ಸ್ ಶಿಳ್ಳೆ ಹೊಡೆದು ಸಂಭ್ರಮಿಸಿದ್ರು. ಶಾಪ್ನ ಹೊರಗೆ ಸನ್ನಿ ಕಣ್ತುಂಬಿಕೊಂಡ ನೂರಾರು ಅಭಿಮಾನಿಗಳು ಫುಲ್ ಖುಷಾದ್ರು. ಮಳಿಗೆ ಉದ್ಘಾಟನೆ ಮುಗಿಸಿ ಹೊರಡುವವರೆಗೂ ಶಾಪ್ನ ಹೊರಗೆ ಅಭಿಮಾನಿಗಳು ಕಾದು ನಿಂತಿದ್ರು. ಕೆಲ ಅಭಿಮಾನಿಗಳು ಸನ್ನಿ ಲಿಯೋನ್ ಭೇಟಿಯಾಗಿ ದೂರದಿಂದಲೇ ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ. ಇನ್ನು ಕೆಲವರು ಮೊದಲ ಬಾರಿಗೆ ಮಾಜಿ ನೀಲಿ ತಾರೆಯನ್ನ ನೋಡಿ ಅಲ್ಲೇ ಸಂಭ್ರಮಿಸಿದ್ರು. ಬಹುದಿನದ ಕನಸು ಈಡೇರಿದೆ ಅಂದ್ರು. ಇನ್ನು ಈ ವೇಳೆ ಮಾಧ್ಯಮದವರು ದರ್ಶನ್ ಅರೆಸ್ಟ್ ಬಗ್ಗೆ ಕೇಳಿದಾಗ ಸನ್ನಿ ಲಿಯೋನ್ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ.